ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸೌಲಭ್ಯ ಒದಗಿಸದೆ ವಿದ್ಯಾರ್ಥಿಗಳನ್ನ ಸತಾಯಿಸ್ತಾ ಇರುವ ಸಮಾಜ ಕಲ್ಯಾಣ ಇಲಾಖೆ ತಾಲೂಕು ಅಧಿಕಾರಿ ಮಹಂತೇಶ ಚಿವಟಗುಂಡಿ ಅವರನ್ನ ವರ್ಗಾವಣೆ ಮಾಡಬೇಕು ಅಂತ ಆಗ್ರಹಿಸಿ ಯುವ ಕರ್ನಾಟಕ ಭೀಮಸೇನೆ ಯುವ ಶಕ್ತಿ ಸಂಘದ ವತಿಯಿಂದ ನಗರದ ಸಮಾಜ ಕಲ್ಯಾಣ ಇಲಾಖೆ ಎದುರು ಪ್ರತಿಭಟಿಸಿ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗೆ ಮನವಿ ಸಲ್ಲಿಸಲಾಗಿದೆ. ಇಲ್ಲಿನ ಸಮಾಜ ಕಲ್ಯಾಣ ಇಲಾಖೆ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡಿದ ಪ್ರತಿಭಟನಾಕಾರರು ಸಮಾಜ ಕಲ್ಯಾಣ ಇಲಾಖೆ ತಾಲೂಕು ಅಧಿಕಾರಿ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ನಿಯಮಾನುಸಾರ ವಸತಿ ಪ್ರವೇಶಾತಿ ಬಯಸಿ ಬಂದ ಎಸ್ಸಿ ಎಸ್ಟಿ ವಿದ್ಯಾರ್ಥಿಗಳಿಗೆ ವಸತಿ ಸೌಲಭ್ಯ ಕಲ್ಪಿಸಬೇಕು. ವಸತಿ ನಿಲಯಗಳಲ್ಲಿ ಪ್ರವೇಶಾತಿ ಭರ್ತಿಯಾಗಿದ್ರೂ ಕೂಡ ಬೇರೆ ಕಟ್ಟಡ ಬಾಡಿಗೆ ಪಡೆದು ವಸತಿ ಸೌಲಭ್ಯ ಕಲ್ಪಿಸಬೇಕು. ಆದರೆ ಈ ತಾಲೂಕು ಅಧಿಕಾರಿ ಇಂದು ನಾಳೆ ನಾಡಿದ್ದು ಪ್ರವೇಶಾತಿ ಕೊಡುವುದಾಗಿ ಹೇಳಿ ಸತಾಯಿಸ್ತಾ ಇದ್ದಾರೆ. ಇದರಿಂದ ನಿತ್ಯ ವಿದ್ಯಾರ್ಥಿಗಳು ಪರದಾಡುವಂತಹ ಪರಿಸ್ಥಿತಿ ಇದೆ. ಹೀಗಾಗಿ ಕೂಡಲೇ ಅವರನ್ನ ವರ್ಗಾವಣೆ ಮಾಡಿ ವಿದ್ಯಾರ್ಥಿಗಳಿಗೆ ಸ್ಪಂದಿಸುವ ಅಧಿಕಾರಿಯನ್ನ ನೇಮಿಸಬೇಕು ಅಂತ ಆಗ್ರಹಿಸಿದ್ರು. ಸಂಘಟನೆ ಸಂಸ್ಥಾಪಕ ಪ್ರವೀಣ್ ಮಾತನಾಡಿ, ಸಮಾಜ ಕಲ್ಯಾಣ ತಾಲೂಕು ಅಧಿಕಾರಿ ಸಮಯಕ್ಕೆ ಸರಿಯಾಗಿ ಕಚೇರಿಗೆ ಬರುವುದಿಲ್ಲ. ವಿದ್ಯಾರ್ಥಿಗಳು ಕರೆ ಮಾಡಿ ಕೇಳಿದಾಗ ಸಭೆಗಳಿಗೆ ಹೋಗಿರುವೆ ಅಂತ ಸುಳ್ಳು ಹೇಳಿ ವಿದ್ಯಾರ್ಥಿಗಳನ್ನ ಅಲೆದಾಡಿಸಿದ್ದಾರೆ. ಇದರಿಂದ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸವೂ ಕುಂಠಿತವಾಗ್ತಾ ಇದೆ ಅಂತ ದೂರಿದ ಅವರು ಕೂಡಲೇ ಅವರನ್ನ ವರ್ಗಾವಣೆ ಮಾಡಬೇಕು ಎಂದಿದ್ದಾರೆ. ಅವರ ಬಗ್ಗೆ ದೂರು ಕೊಟ್ಟರು ಸರ್. ಅಲ್ಲಿಂದ ಇಲ್ಲಿವರೆಗೆ ಯಾವುದೇ ರೀತಿ ಕ್ರಮನೂ ಆಗಿಲ್ಲ ಸರ್. ಮತ್ತು ಅವರಿಗೂ ಕೂಡ ಆ ವಿಚಾರ ಗೊತ್ತಿದ್ದು ಅವರು ದರ್ಪ ತೋರಿಸತ್ತಾರೆ ಸರ್. ನಮ್ಮ ಮಕ್ಕಳು ಒಂದು ತಿಂಗಳ ಸರ್ ರಾಯಬಾಗ, ರಾಮದುರ್ಗ, ಖಾನಾಪುರ ಅಥಣಿ ಕಡೆಯಿಂದ ಸಾಕಷ್ಟು ದೂರದಿಂದ ಬರತ್ತಾರೆ ಸರ್. ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ನಿಮ್ಮ ಕಚೇರಿ ಬಾಜು ಬಂದು ಕುತ್ಕೊಳ್ಳೋದು ಹೋಗೋದು ಸರ್. ಅವ್ರು ಹೇಳ್ತಾರೆ ಸರ್, ಬೆಳಗ್ಗೆ ಬಂದ್ರೆ ಮಧ್ಯಾಹ್ನ ಬಾ, ಮಧ್ಯಾಹ್ನ ಬಂದ್ರೆ ಸಾಯಂಕಾಲ ಬಾ, ಸಾಯಂಕಾಲ ಬಂದ್ರೆ ರಾತ್ರಿ ಬರೋದು ಸರ್. 5:30 ಮಕ್ಕಳು ಕರ್ಕೊಂಡು ಬಂದ್ರೆ ಯಾರು ಬರ್ತಾರೆ ಹೇಳಿ ಸರ್? ಇಂಥ ಅವ್ಯಾಕೆ ಅಧಿಕಾರಿ ನಮ್ಮ ಜಿಲ್ಲೆಗೆ ಬೇಡ ಸರ್. ಅಂಥ ಅಧಿಕಾರಿನ ತಾವು ಬೇರೆ ಕಡೆ ವರ್ಗಾವಣೆ ಮಾಡಬೇಕಂತ ನಾವು ವಿನಂತಿ ಮಾಡ್ಕೊಳ್ಳೋದು ಸರ್. ಯಸ್, ಹಾಂ ಸರ್, ಹೌದು ಸರ್. ಸರ್ ಸಾಲು ಬೇಡ ಸರ್, ಆ ಅಧಿಕಾರಿನೇ ಬೇಡ ಸರ್ ಇಲ್ಲಿ. ಯಾಕಂದ್ರೆ ನಮ್ಮ ದಲಿತರು ಫೋನ್ ಕೇಳ್ತಾರೆ ಸರ್. ನಾವು ಎಷ್ಟೋ ಸಾರಿ ರಾತ್ರಿ ಸಮಯದಲ್ಲಿ ಏನೋ ದೌರ್ಜನ್ಯ ಆದಾಗ ನಾವು ಫೋನ್ ಮಾಡಿದ್ರೆ ಒಂದು ಫೋನ್ ರಿಸೀವ್ ಮಾಡೋಕ್ಕಾಗ್ತಲ್ಲ ಸರ್. ಏನೋ ಬೆಳಗಾವಿ ಜಿಲ್ಲೆ ಬೆಳಗಾವಿ ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಂತ ಮಹಂತೇಶ ಚಿವಟಗುಂಡಿ ಸರ್ ಅವ್ರ ಬಗ್ಗೆ ನಮ್ಗೆ ಸಾಕಷ್ಟು ದೂರುಗಳು ದಲಿತ ಸಂಘಟನೆಗಳಿಂದ ಕೊಟ್ಟಿದ್ರು ಕೂಡ ಯಾವುದೇ ರೀತಿ ಕ್ರಮ ಕೈಗೊಳ್ತಾ ಇಲ್ಲ. ಕಾರಣ ಇಷ್ಟೇ, ಏನು ದಲಿತ ಸಮುದಾಯದ ಜನರಿಗೆ ಅನುಕೂಲ ಮಾಡಿಕೊಡುವ ಉದ್ದೇಶಕ್ಕಾಗಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಮತ್ತು ಇಲಾಖೆ ಇದ್ದಿದ್ದು. ಆದರೆ ಇಲ್ಲಿ ದುರ್ದೈವ ಸಂಗತಿ ಏನಂದ್ರೆ, ಬೆಳಗಾವಿ ಜಿಲ್ಲೆಯಲ್ಲಿ ಎಷ್ಟೋ ಹಾಸ್ಟೆಲ್ಗಳ ಸಮಸ್ಯೆ ಇರ್ಬೋದು ಮತ್ತು ವಿದ್ಯಾರ್ಥಿಗಳ ಸಮಸ್ಯೆ ಇರ್ಬೋದು. ಸುಮಾರು 1 ತಿಂಗಳಿನಿಂದ ಇಲ್ಲಿಂದ ಇಲ್ಲಿವರೆಗೆ ಎಷ್ಟಾದರೂ ಅಲೆದಾಡಿದ್ರು ನಮ್ಮ ವಿದ್ಯಾರ್ಥಿಗಳು ಅವ್ರ ಬಗ್ಗೆ ಸರಿಯಾದ ಒಂದು ಹಾಸ್ಟೆಲ್ ವ್ಯವಸ್ಥೆ ಕೂಡ ಮಾಡಿಕೊಡ್ತಾ ಇಲ್ಲ. ಅಲ್ಲಿ ಹೋಗಿ ಇಲ್ಲಿ ಹೋಗಿ ಇಂಥ ವಿಚಾರಗಳ ಇಲ್ಲಿ ನೂರಾರು ವಿದ್ಯಾರ್ಥಿಗಳು ಅಲೆದಾಡ್ತಾ ಇದ್ದಾರೆ. ಕಾರಣ ಇಷ್ಟೇ, ಅದ್ರ ಬಗ್ಗೆ ನಮ್ಗೆ ಕೂಲಂಕುಷವಾಗಿ ನಾವು ತಿಳಿಸಿದಾಗ, ಅವ್ರನ್ನ ಪ್ರಶ್ನೆ ಮಾಡಿದಾಗ ಅವರು ಕೂಡ ಹೇಳ್ತಾರೆ, ಏನು ಮಾಡ್ಕೋಪ್ಪ, ಏನು ಮಾಡೋಕ್ಕಾಗೋದಿಲ್ಲ. ಆದರೂ ಕೂಡ ಟೈಮ್ ಕೊಡ್ತಾರೆ ಅವರು. ಬೆಳಗ್ಗೆ ಬಂದ್ರೆ ಮಧ್ಯಾಹ್ನ ಬಾ, ಮಧ್ಯಾಹ್ನ ಬಂದ್ರೆ ಸಾಯಂಕಾಲ ಬಾ. ಸುಮಾರು 5:30ವರೆಗೆ ಅವ್ರು ಯಾವುದೇ ರೀತಿ ಇಲಾಖೆಯಲ್ಲಿ ಇರೋದಿಲ್ಲ. ಅವ್ರು ಹಾಜರಾತಿಗೆ ಮಾತ್ರ ಬರ್ತಾರೋ. ಅದರಿಂದ ಅವು ಇನ್ನುಳಿದ ಎಲ್ಲ ಕೆಲಸಗಳನ್ನ ಮಾಡ್ಕೊಳ್ತಾರೋ. ಸರಿಯಾದ ನಮ್ಮ ಕುಕ್ಕಡೋಳಿ ಬಗ್ಗೆ ನಾವು ಈಗಾಗಲೇ ಸಮುದಾಯ ಭವನ ಇನ್ನಿತರ ವಿಚಾರಗಳ ಬಗ್ಗೆ, ಜಮೀನುಗಳ ಬಗ್ಗೆ ನಾವು ಅವ್ರ ಬಗ್ಗೆ ಹೋರಾಟ ಮಾಡಿ ಮನವಿ ಕೊಟ್ಟರು ಕೂಡ ಅಲ್ಲಿಂದ ಇಲ್ಲಿವರೆಗೆ ಇನ್ನೂ ಕೂಡ ಒಂದು ಸಾರಿ ಕೂಡ ಮಾಡಿಲ್ಲ. ವಿದ್ಯಾರ್ಥಿಗಳಿಗಾಗ್ಲಿ, ಜನಸಾಮಾನ್ಯರಿಗಾಗ್ಲಿ, ದಲಿತರಿಗಾಗ್ಲಿ ನ್ಯಾಯ ಸಿಗಬೇಕಾದ್ರೆ ಇವರು ಬೆಳಗಾವಿ ಜಿಲ್ಲೆಯಿಂದ ಅವ್ರನ್ನ ವರ್ಗಾವಣೆ ಮಾಡ್ಬೇಕಂತ ನಾವು ಒತ್ತಾಯಿಸ್ತಾ ಇದ್ದೇವೆ ಸರ್. ಇನ್ನು ಪ್ರತಿಭಟನೆಯಲ್ಲಿ ವಿದ್ಯಾರ್ಥಿಗಳ ಮುಖಂಡ ಆಕಾಶ್ ಬೇವಿನಕಟ್ಟಿ, ಸುನಿಲ್ ನಾಯ್ಕ, ಉದಯ್ ಬಸೋಜಿ, ಮಲ್ಲಪ್ಪ ಅಕಮಟಿ, ರಾಜಶೇಖರ್ ಹಿಂಡಲಗಿ ಸೇರಿ ಮತ್ತಿತರರು ಹಾಜರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.